ಕಾರವಾರ ರಾಜ್ಯ ಹೆದ್ದಾರಿಯ ಜಗಲ್ಬೇಟ್ ಸಮೀಪ ಕೃಷ್ಣ ದೇವಸ್ಥಾನದ ತಿರುವಿನಲ್ಲಿ ಸಂಭವಿಸಿದ ಭೀಕರ ಸರಣಿ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದು 7 ಮಂದಿ ಗಾಯಗೊಂಡಿದ್ದಾರೆ. ರಾಮನಗರದಿಂದ ಉಳುವಿಗೆ ಡಸ್ಟ್ ಸಾಗಿಸುತ್ತಿದ್ದ 10 ಚಕ್ರದ ಐವಾ ಟಿಪ್ಪರ್ ವಾಹನವು ಮೊದಲಿಗೆ ಗಣೇಶಗುಡಿಯಿಂದ ರಾಮನಗರ ಕಡೆಗೆ ಬರುತ್ತಿದ್ದ ಡಸ್ಟರ್ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಬಳಿಕ ನಿಯಂತ್ರಣ ತಪ್ಪಿ ಟಿಪ್ಪರ್ ಜೊಯ್ಡಾದಿಂದ ರಾಮನಗರ ಕಡೆಗೆ ಬರುತ್ತಿದ್ದ ಕೇಶವದತ್ತ ಸಿಮೆಂಟ್ ಕಂಪನಿಯ ಬುಲೆರೋ ವಾಹನ ಹಾಗೂ ದ್ವಿಚಕ್ರ ವಾಹನದ ಮೇಲೆ ಉರುಳಿದೆ. ಅಪಘಾತದಲ್ಲಿ ದ್ವಿಚಕ್ರ ವಾಹನ ಸವಾರ ಖಾನಾಪುರ ನಿವಾಸಿ ಕೃಷ್ಣ ಓಕಳೆ, ಡಸ್ಟರ್ ವಾಹನದಲ್ಲಿದ್ದ ಜಯದೇವ್ ರಾವ್, ಸೈಕಲ್ ಪಾಲ್, ಡಸ್ಟರ್ ಚಾಲಕ ಕೃಷ್ಣ ಜಾಧವ್ ಹಾಗೂ ಬುಲೆರೋ ವಾಹನದಲ್ಲಿದ್ದ ಕೇಶವದತ್ತ ಸಿಮೆಂಟ್ ಕಂಪನಿಯ ಇಂಜಿನಿಯರ್ ವೆಂಕಟೇಶ್ ಗೌಡ, ಪ್ರಕಾಶ್ ಸುಖದ್ ಮತ್ತು ಭರತ್ ನಾಡೋವೇಕರ್ ಎಲ್ಲರೂ ಗಾಯಗೊಂಡವರು ಬೆಳಗಾವಿ ನಿವಾಸಿಗಳಾಗಿದ್ದಾರೆ. ಗಾಯಾಳುಗಳನ್ನು ಮೊದಲು ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಹಾಗೂ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು. ಈ ವೇಳೆ ಟಿಪ್ಪರ್ ವಾಹನದ ಚಾಲಕರಾಗಿದ್ದ ಕುಮಟಾ ಮೂಲದ ಬಾಬು ಎಂಬುವರು ಸ್ಥಳದಲ್ಲಿ ಮೃತಪಟ್ಟಿದ್ದು, ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ರಾಮನಗರ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ಮಂತೇಶ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಿಖಿಲ್ ಅಸುಲ್ಕರ್, ಕೆಎಂಎಂ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.